ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ, ನ್ಯೂಸ್ ಟ್ಯಾಗ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಮ್ಮೊಟ್ಟಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವ್ರನ್ನ ಪರಿಚಯ ಮಾಡುವಂತ ಮೊದಲು ಕೊಳಲಿನ ಬಗ್ಗೆ. ಕೊಳಲು ಅಂದ ತಕ್ಷಣ ನೆನಪಾಗೋದು ನಮ್ಮೊಂದಿಗೆ ಈ ಬಾನ್ಸೂರಿ ಏನಿದೆ, ಅದು ಕೃಷ್ಣನ ಕಾಲದಿಂದಲೂ ಸಹ 40,000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಪಕ್ಕಾ ವಾದ್ಯ. ಈ ವಾದ್ಯದ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ, ಇದು ಅನೇಕ ಭಾವಗಳನ್ನ ತಮ್ಮ ಶಬ್ದದ ಮೂಲಕ ಹೊಮ್ಮಿಸ್ತಕ್ಕಂತಹ ಒಂದು ಅದ್ಭುತವಾದಂತಹ ವಾದ್ಯ. ಈ ವಾದ್ಯವನ್ನ ಉಪಯೋಗಿಸಿಕೊಂಡು ಹಲವಾರು ಸಂಗೀತದ ತರಂಗಗಳನ್ನ ನೀಡಿದಂತಹ ಅನೇಕ ದಿಗ್ಗಜರುಗಳು ನಮ್ಮೊಟ್ಟಿಗಿದ್ದಾರೆ. ಇಂದು ನಮ್ಮೊಂದಿಗೆ ನ್ಯೂಸ್ ಟ್ಯಾಗ್ ಕನ್ನಡದಲ್ಲಿ ವಿಶೇಷ ಅತಿಥಿಯಾಗಿ 15 ವರ್ಷಗಳಿಂದ ಬಾನ್ಸೂರಿ ವಾದನದ ಕಲಾ ಸೇವೆಯಲ್ಲಿ ತೊಡಗಿರತಕ್ಕಂಥ ಕೊಪ್ಪಳದ ನಾಗರಾಜ್ ಶಾವಿ ಅವರು ನಮ್ಮೊಂದಿಗಿದ್ದಾರೆ. ಮೂಲತಃ ಕೊಪ್ಪಳದವರು, ಪ್ರಸ್ತುತ ಬೆಂಗಳೂರಿನ ವಾಸಿಯವರು. ನಮಸ್ಕಾರ ನಾಗರಾಜ್ ಶಾವಿ ಅವರಿಗೆ. ನಮಸ್ತೆ ಸರ್. ಈ ಕಾರ್ಯಕ್ರಮಕ್ಕೆ ನೋಡಿ, ಇತಿಹಾಸದಿಂದಲೂ ಸಹ ಅನೇಕ ತನ್ನದೇ ಆದಂತಹ ಹಿರಿಮೆಯನ್ನು ಹೊತ್ತಿರ್ತಕ್ಕಂಥ ಒಂದು ವಾದ್ಯ ಕೊಳಲಿನ ನಿನಾದವನ್ನ ನಾಡಿನೆಲ್ಲೆಡೆ ಅನೇಕ ಕಲಾ ದಿಗ್ಗಜರಿಗೆ ಪಕ್ಕಾ ವಾದ್ಯದಲ್ಲಿ ಸಾಥ್ ನೀಡಿದಂತಹ ಕಲಾವಿದರು ನಮ್ಮೊಂದಿಗೆ ನಾಗರಾಜ್ ಶಾವಿ ಅವರು ಅನೇಕ ಸಾವಿರಾರು ಕಾರ್ಯಕ್ರಮಗಳನ್ನ ನಿರ್ವಹಿಸಿದ್ದಾರೆ ಮತ್ತು ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ನೇರವಾಗಿ ಅವ್ರನ್ನೇ ಮಾತಾಡಿಸುವಂತಹ ಒಂದು ಪ್ರಯತ್ನಕ್ಕೆ ಅಣಿಯಾಗೋಣ. ಸರ್ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಮೊದಲನೇದಾಗಿ ನಾವು ಯಾಕೆ ಕೊಳಲನ್ನ ದೈವತ್ವಕ್ಕೆ ಸಮಾನ ಅಂತ ಹೇಳ್ತೀವಿ ಅಂತಂದ್ರೆ, ಸಾಕ್ಷಾತ್ ದೇವರೇ ನುಡಿಸಿದಂತಹ ಒಂದು ಪಕ್ಕ ವಾದ್ಯ. ಸತ್ಯ. ಹಾಗಾಗಿ ಕೊಳಲಿನ ಬಗ್ಗೆ, ಈ ಒಂದು ಪಕ್ಕ ವಾದ್ಯದ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಭಗವಂತನ ಕೈಯಲ್ಲಿ ನುಡಿದಂತಹ ಕೊಳಲಿನ ಇತಿಹಾಸ ನೋಡೋದಾದ್ರೆ, ಇದು ನೀವು ಹೇಳಿದಾಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಹಾಗೆ ಅದರ ತಕ್ಕಂತೆ ಪಾರಂಪರಿಕವಾಗಿ ಅದರ ಸ್ಟ್ರಕ್ಚರ್ ಅಂತ ಏನು ಕರಿತೀವಿ, ಅದು ಬದಲಾಗ್ತಾ ಬಂದರೂ ಕೂಡ ಅದರ ಗುಣ ವಿಶೇಷತೆ ಯಾವಾಗಲೂ ಒಂದೇ ರೀತಿ ಇದೆ. ಅದು ಒಂದು ಖುಷಿ ವಿಚಾರ. ಹೀಗೆ ನೋಡೋದಾದರೆ, ಮೊದಲು ಉದ್ದನೆ ಕೊಳಲು, ಆಮೇಲೆ ಅಡ್ಡನೆ ಕೊಳಲು ಅಂತ 100 ವರ್ಷಗಳಲ್ಲಿ ಅತ್ಯಂತ ವಿಶೇಷತೆಯ ರೀತಿಯಲ್ಲಿ ಬದಲಾವಣೆಯನ್ನು ಒಳಗೊಂಡು ಈಗ ಒಂದು ಪ್ರಮುಖ ಹಂತದಲ್ಲಿ ಪ್ರಪಂಚದಾದ್ಯಂತ ಆಕರ್ಷಣೀಯ ಕೊಳಲು ಅಂತ ಹೇಳ್ಬೋದು. ನಿಮಗೆ ಹೆಂಗೆ ಆಸಕ್ತಿ ಮೂಡಿದ್ದು? ಅಂದ್ರೆ ಕೊಳಲನ್ನ ನಾನು ಕಲಿಬೇಕು ಪಕ್ಕವಾದ್ಯದಲ್ಲಿ, ಇದನ್ನ ಅಂದ್ರೆ ನಿಮ್ಮನ್ನ ಹೆಂಗೆ ಆಕರ್ಷಣೆ ಮಾಡಿದ್ದು ಹೆಂಗೆ ಕೊಳಲು ಪಕ್ಕವಾದ್ಯ? ಸರ್, ನಾನು ಆಕ್ಚುಲಿ ಮೊದಲು ಹಾಡುಗಾರಿಕೆ ಕಲಿತವನು. ನಮ್ಮ ಗುರುಗಳು ಶ್ರೀ ರಾಮಚಂದ್ರಪ್ಪ ಉಪ್ಪಾರ್ ಅಂತ, ಅವ್ರ ಹತ್ರ ಗಾಯನ ಶುರು ಮಾಡಿದ್ದು. ಒಂದು 4-5 ವರ್ಷಗಳ ಕಾಲ ಅವ್ರ ಹತ್ರ ಅಭ್ಯಾಸ ಮಾಡಿದೆ. ಅದಾದ್ಮೇಲೆ ನಮ್ಮ ಗುರುಗಳಿಗೆ ಒಂದು ಸ್ವಲ್ಪ ಆರ್ಥಿಕತೆ ಸಮಸ್ಯೆ ಆಗಿ ಅವರು ಪಾಠ ಹೇಳೋದನ್ನ ನಿಲ್ಲಿಸ್ಬಿಟ್ಟು ಊರು ಬಿಟ್ಟು ನಾಟಕ ರಂಗಗಳಲ್ಲಿ ಕೀಬೋರ್ಡ್ ನುಡಿಸೋಕೆ ಹೊರಟೋದ್ರು. ಆ ಗ್ಯಾಪಲ್ಲಿ ನಾವು ಒಂದು ರೀತಿ ಅನಾಥರಾಗ್ಬಿಟ್ವಿ. ಕಲೀಲಿಕ್ಕೆ ಒಂದು ದಾರಿ ಇಲ್ದಂಗೆ ಆಗ್ಬಿಡ್ತು. ಆಮೇಲೆ ನಾವು ಕೂಡ ಆರ್ಥಿಕತೆಯಿಂದ ಸ್ವಲ್ಪ ಹಿಂದುಳಿದವರು. ಅಷ್ಟೊಂದು ನಮ್ಗೆ ಅನುಕೂಲಕರ ರೀತಿಯಲ್ಲಿ ನಮ್ಮ ಮನೆ ವಾತಾವರಣ ಇರಲಿಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಕೂಡ ಕೂಲಿ ಮಾಡಿಕೊಂಡು ಅದರಲ್ಲಿ ನಮಗೆ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಒದಗಿಸ್ಕೊಡೋಲ್ಲಿ ತುಂಬಾ ಪ್ರಯತ್ನ ಪಟ್ಟವ್ರು. ಅವ್ರಿಗೆ ಹೊರೆ ಮಾಡ್ಲಿಕ್ಕೂ ನನಗೂ ಇಷ್ಟ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ಮತ್ತೆ ನಾವು ಇನ್ನೊಬ್ಬ ಗುರುಗಳನ್ನ ಅರಸ್ಕೊಂಡು ಹೋಗಿ ಅವ್ರಿಗೂ ಮತ್ತೆ ಕಾಣಿಕೆ ಕೊಟ್ಟು ಅವ್ರ ಹತ್ರ ಅಭ್ಯಾಸ ಮಾಡ್ಕೊಂಡು ಬರುವಷ್ಟು ಶಕ್ತಿ ಇದನ್ನು ದೇವ್ರು ಕೊಟ್ಟಿರ್ಲಿಲ್ಲ. ಸೊ ಹಂಗಾಗ್ಬಿಟ್ಟು ಗ್ಯಾಪ್ ಮಾಡ್ಕೊಂಡ್ವಿ. ಅದಾದ್ಮೇಲೆ 1-2-3 ವರ್ಷ ಕಳೀತು. ಹಂಗೆ ಹಿಂಗೆ ಡಿಗ್ರಿ ಸ್ಟಾರ್ಟ್ ಆಯ್ತು. ಡಿಗ್ರಿ ಜೊತೆಗೆ ಏನಪ್ಪಾ ಮಾಡೋದು, ಮತ್ತೆ ನನಗೊಂದು ರೀತಿ ಸಂಗೀತದ ಹಪಾಪಿ ಅನ್ನೋದೇನಿತ್ತಲ್ಲ, ಅದು ಬಿಡ್ಲಿಲ್ಲ. ಅಲ್ಲಿ ನಮ್ಮ 2ನೇ ಗುರುಗಳು ಅಂಬಣ್ಣ ಕೊಪ್ಪರದವರ ಮಗ ನನ್ನ ಜೊತೆ ಡಿಗ್ರಿಯಲ್ಲಿ ಕ್ಲಾಸ್ಮೇಟ್ ಇದ್ರು. ಅವರು ಕೊಳಲು ನುಡಿಸ್ತಾ ಇದ್ರು ಆಲ್ರೆಡಿ. ಸೊ ಹಂಗಾಗ್ಬಿಟ್ಟು ಅವ್ರು ನೋಡದೆ ಸ್ವಲ್ಪ ಕಲಿಬೇಕು, ಸುಮ್ನೆ ಹಿಂಗಾದ್ರೆ ನೋಡೋಣ, ಏನ್ ಮಾಡೋಣ ಪ್ರಯತ್ನ. ಅವಾಗೆಲ್ಲ ಒಂದಿಷ್ಟು ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಅದ್ರಲ್ಲಿ ಎಷ್ಟು ಅಡ್ಜಸ್ಟ್ ಆಗುತ್ತೆ ಅಷ್ಟು ಮಾಡ್ಕೊಂಡು ಮಾಡೋಣ ಅಂತ ಒಂದ್ಸರಿ ಹೋಗಿ ಭೇಟಿ ಆದ್ವಿ. ಅಲ್ಲಿಂದ ಮತ್ತೆ ಕೊಳಲಿನ ಒಂದು ದಾರಿ ಸ್ಟಾರ್ಟ್ ಆಯ್ತು. ಯಾವ ವಯಸ್ಸಲ್ಲಿ? 19 ಅನ್ಕೊಂತೀನಿ ಸರ್, ಡಿಗ್ರಿಲಿ. PUC ಮುಗಿದ ತಕ್ಷಣನೇ. ಆಮೇಲೆ ಈ ಕೊಳಲು ತಗೊಳ್ಳೋದೇ ಒಂದು ದೊಡ್ಡ ಸವಾಲಾಯ್ತು ನಮ್ಗೆ. ಆಗಿನ ಟೈಮ್ 400-500 ರೂಪಾಯಿ ಕೊಟ್ರೆ ಕೊಳಲು. ಬಟ್ ಆ ಟೈಮಲ್ಲಿ 400-500 ರೂಪಾಯಿ ಜೋಡ್ಸೋಕು ನಾವು ತಿಂಗಳಗಟ್ಲೆ ಸ್ವಲ್ಪ ಶ್ರಮ ಪಡ್ಬೇಕಾಗಿತ್ತು. ಸೊ ಹಾಗೆ ಮಾಡ್ತಾ ಇದ್ದಾಗ ಒಂದಿಷ್ಟು ಸ್ಕಾಲರ್ಶಿಪ್ ಅಂತ ನನಗೊಂದಿಷ್ಟು ಸಿಕ್ತು. ಅದೇ ಮತ್ತೆ ಮನೇಲಿ ಕೇಳ್ಬಿಟ್ಟು, ಇಲ್ಲ ಮತ್ತೆ ಸ್ಕಾಲರ್ಶಿಪ್ ಹಣವನ್ನು ಬಂದಿದೆ, ಒಂಚೂರು ಮಾಡ್ಕೋತೀನಿ ಅಂತ ಮನೇಲಿ ಕೇಳಿದೆ. ನಮ್ಮ ತಂದೆ ತಾಯಿಗಳು ಇರ್ಲಿ ಆಗ್ಲಿ, ಏನೋ ಆಸೆ ಪಡ್ತಿದ್ದೆ ಮಾಡ್ಕೊಳ್ಳಿ ಅಂತ ಬಿಟ್ರು. ಅದರಲ್ಲಿ ತಗೊಂಡಂತ ಕೊಳಲಿಂದ ನನ್ನ ಪಾಠ ಶುರುವಾಗಿತ್ತು. ಮೊದಲೇ ಗುರು ನಮ್ಮ ಅಂಬಣ್ಣ ಕೊಪ್ಪರದ ಅಂತಂದೇಳಿ ಅವ್ರ ಹತ್ರ ಕೊಳಲಲ್ಲಿ ಅಭ್ಯಾಸ ಶುರುವಾಗಿತ್ತು. ಬೇಸಿಕ್ಸ್ 1-2 ವರ್ಷ ಅವ್ರ ಹತ್ರ ಅಭ್ಯಾಸ ಆಯ್ತು. ಅಲ್ಲಿಂದ ಹೆಂಗೆ ಶುರು ಆಯ್ತು ಜರ್ನಿ ಇದು? ಮೊದಲಿಗೆ 1-2-3 ತಿಂಗಳು ನೋಡ್ಕೊಳೋದಾದ್ರೆ ಕೊಳಲು ನನಗೆ ತುಂಬಾನೇ ಕಷ್ಟ ಕೊಡ್ತು. ಅಷ್ಟೊಂದು ಸುಲಭದ ರೀತಿಯ ವಾದ್ಯ ಇದಲ್ಲ.
ಸೊ ಹಂಗಾಗ್ಬಿಟ್ರೆ ನಾವು ಒಂದ್ ಸ್ವಲ್ಪ ಡೆಡಿಕೇಶನ್ ಜಾಸ್ತಿ ಕೊಟ್ರು ಕೂಡ ಎಷ್ಟೋ ಬಾರಿ ಏನಪ್ಪಾ ಇದು ನಾನು ವೋಕಲ್ ಅಲ್ಲಿ ಅಷ್ಟೊಂದು ಕಷ್ಟಪಟ್ಟಿರ್ಲಿಲ್ಲ. ಸೊ ಅಂದ್ರೆ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬಿಟ್ರೆ ನಾನು ಒಲ್ದಿ ಬಿಟ್ಟಿದ್ದೆ. ಬಟ್ ಇದ್ರಲ್ಲಿ ಟೆಕ್ನಿಕ್ಸ್ ಗೊತ್ತಲ್ಲ, ಯಾಕಂದ್ರೆ ಬಿಕಾಸ್ ನಮ್ಮ ಗುರುಗಳು ಬಂದ್ಬಿಟ್ಟು ಸ್ಟ್ರೇಟ್ ಕೊಳಲ್ ನುಡಿಸ್ತಿದ್ರು, ಅಡ್ಡಗೊಳಿನ ಬಗ್ಗೆ ಅವ್ರಿಗೆ ಮಾಹಿತಿ ಇರ್ಲಿಲ್ಲ. ಸೊ ಹಂಗಾಗ್ಬಿಟ್ಟು ಅವ್ರು ಅಲ್ಲಿ ಸ್ಟ್ರೇಟ್ ಕೊಳಲಲ್ಲಿ ಏನ್ ತೋರಿಸ್ತಿದ್ರು ಅದನ್ನ ನಾನು ಅಡ್ಗೊಳಲ್ಲಿ ತೆಗೆಯೋದು. ಅಂದ್ರೆ ಆಮೇಲೆ ಫಿಂಗರಿಂಗ್ ಆಯ್ತು, ಎಲ್ಲ ತುಂಬಾ ವ್ಯತ್ಯಾಸ ಆಗ್ತಿತ್ತು. ಸ್ಟ್ರೇಟ್ ಕೊಳಲ್ಗೂ ಅಡ್ಗೊಳಲ್ಗೂ ತುಂಬಾ ವ್ಯತ್ಯಾಸ ಆಯ್ತು. ಆಮೇಲೆ ನಮ್ಮ ಟೈಮಲ್ಲಿ ವಿಡಿಯೋಸ್ ಇರ್ಲಿಲ್ಲ, ಟಿವಿ ಮಾಧ್ಯಮ ಅಷ್ಟೊಂದು ನೆಲವು ಇರ್ಲಿಲ್ಲ, ಏನು ಇರ್ಲಿಲ್ಲ. ಸೊ ಹಂಗಾಗ್ಬಿಟ್ಟು ಯಾರನ್ನ ನಾನು ನೋಡ್ಬಿಟ್ಟು ಕಲಿತೀನಪ್ಪ ಅಂತ ಈ ಟೈಮಲ್ಲಿ ಇರುವಾಗ ಆಗಿನ ಟೈಮಲ್ಲಿ ಅನುಕೂಲಗಳಿರ್ಲಿಲ್ಲ. ಅದರಲ್ಲೇ ಪ್ರಯೋಗ ಮಾಡೋದ್ರಲ್ಲೇ ನಮ್ 3 ವರ್ಷ ಕಳೆದ. ಒಂದಿಷ್ಟು ಜನ ಕೇಳೋರು ಅಂದವ್ರು ದಾರಿಯಲ್ಲಿ ಹಂಗೆ. ನಾವು ಆಕ್ಚುಲಿ ಮನೇಲಿ ಕೂಡ ಅನುಕೂಲ ಇರ್ಲಿಲ್ಲ. ಒಂದು ದೇವಸ್ಥಾನ ಇತ್ತು ಅಲ್ಲಿ ಗುಡ್ಡದ ಬದಿ, ಅಂದ್ರೆ ನಮ್ಮ ಊರಿನ ಹೊರಗಡೆಯಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಅಂತಿದೆ. ಅಲ್ಲಿ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಿದ್ವಿ ಬೆಳಿಗ್ಗೆ 4 ಗಂಟೆಗೆ. ಭಾಗ್ಯನಗರದಲ್ಲಿ, ಕೊಪ್ಪಳದ ಭಾಗ್ಯನಗರದಲ್ಲಿ ಹೋಗೋ ದಾರಿಯಲ್ಲಿ ಅಲ್ಲಿ ಒಂದು ಗುಡ್ಡದ ತರ ಮಾಡ್ಬಿಟ್ಟು ಅಲ್ಲಿ ಮೇಲೆ ಒಂದು ದೇವಸ್ಥಾನ ಇದೆ. ಆ ಸಾಯಿಬಾಬಾ ದೇವಸ್ಥಾನದಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ನಿರ್ಧಾರ ಮಾಡ್ಕೊಂಡು ನಾನು 4 ಗಂಟೆಗೆ ಎದ್ದಾಗ್ಬಿಟ್ಟು ಅಲ್ಲೂ ಅಭ್ಯಾಸ ಮಾಡ್ತಿದ್ದೆ. ಎಷ್ಟು ಜನ ಕೇಳಿದವ್ರು ಅನ್ನೋರು, ಇಲ್ಲ ಏನ್ ನುಡಿಸ್ತೀಯ ಬಿಡಪ್ಪ, ನಿನ್ ಕೊಳಲ್ ಕೇಳಕ್ ಆಗ್ತಿಲ್ಲ, ನಿನ್ ಕೊಳಲ್ ಬರಲ್ಲ, ಬಿಟ್ಬಿಡು, ಇರ್ಲಿ ಬಿಡೋಣ, ಇದು ನನ್ನ ಇಷ್ಟಕ್ಕೆ ಸಲ ಕಲಿತಾ ಇರೋದು, ನೀ ಕೇಳಿ ಅಂತಲ್ಲ, ನೋಡೋಣ, ಪ್ರಯತ್ನ ಮಾಡೋಣ, ನಮ್ಮ ಹಣೆ ಬರ ಹೆಂಗಿರುತ್ತೆ ಹಂಗಾಗಿ. ಯಾರಿಗಾರು ಕೇಳಿಸ್ಬೇಕು ಅಂತ ಕಲಿತಾ ಇಲ್ಲ ನಾನು. ಈಗ ಯಾರು ಎದ್ದಾಡಲ್ಲ ಅಂತ ಸುಮ್ ಪ್ರಾಕ್ಟೀಸ್ ಮಾಡ್ತಾರೆ, ನೀ ಕೇಳಿದೆ ಅಷ್ಟೇ, ನೀನು ಇಷ್ಟು ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದೆ ಅಷ್ಟೇ. ಅದು ಹಂಗೆ ಹೋಗ್ತಾ ಒಂದ್ ದಿವಸ ನಮ್ಮ ಪುಣ್ಯಾಶ್ರಮ, ಅಂದ್ರೆ ನಮ್ಮ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳು ಪುಟ್ಟರಾಜ ಗವಾಯಿಗಳು ಅಂತ ನಮ್ಮ ಸಂಗೀತಕ್ಕೆ ದೈವ. ನಾವು ಇವತ್ತು ಏನಾದ್ರೂ ನಾನು ಈ ಏನೋ ಒಂದು ಸಂಗೀತದಲ್ಲಿ ಸಂಗೀತದಲ್ಲಿ ನಾನೊಂದ್ಸಲ ಏನಾದ್ರು ಇದೇನಂದ್ರೆ ಅದೆಲ್ಲ ಅವ್ರು ಕೊಟ್ಟ ಭಿಕ್ಷೆ ಅನ್ಕೋಬಹುದು. ಅಷ್ಟೊಂದು ಪವರ್ಫುಲ್ ಅನ್ಕೋಬಹುದು, ಅಷ್ಟು ದೈವತ್ವದ ಸ್ಥಾನ ಅನ್ಕೋಬಹುದು. ನಾವಂತಲ್ಲ, ಸಂಗೀತ ಅಂತಲ್ಲ, ಗದಗ ಹೋಗ್ಬಿಟ್ರೆ ಅದು ಒಂದ್ ರೀತಿ ಪುಣ್ಯ ದೇವಸ್ಥಾನ. ಅಷ್ಟು ಜನ ಅಲ್ಲಿ ನಡ್ಕೊಂತಾರೆ. ಆವಾಗ ಒಂದು ನಮ್ಮ ಸ್ನೇಹಿತ ಅವ್ರ ಹತ್ರ ಸರ್ಕಿಟ್ ಇದ್ರು, ಅಂದ್ರೆ ಅವ್ರ ಕೈ ಕೆಳಗಡೆ ಎಲ್ಲ ಅಜ್ಜವ್ರಿಗೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅವರು ಸುಮ್ಮನೆ ಹೋದಾಗ ಇಲ್ಲ ಅಜ್ಜಾರು ಪೂಜೆ ಕೂಡ್ತಾರೆ, ಪೂಜೆ ಕೂತಾಗ ನುಡಿಸ್ಬೇಕು ಅನ್ನೋ ಒಂದು ಪದ್ಧತಿ. ಒಂದು 3 ಗಂಟೆ ಪೂಜೆ ಇರುತ್ತೆ ಅವ್ರದ್ದು, ನಾವು ಹಂಗೆ ಸಂಗೀತ ಮಾಡ್ತಾ ಇರ್ಬೇಕು. ಆ ಟೈಮಲ್ಲಿ ನುಡಿಸ್ಬೇಕು ಬಾಣ ಅಂತಂದ್ರು. ಇಲ್ಲಪ್ಪ ನನ್ಗಾಗಲ್ಲ. ಅವ್ನು ಸುರೇಶ್ ಹಡಪದ ಅಂತ ನನ್ನ ಸ್ನೇಹಿತ, ಅವನು ಒತ್ತಾಯ ಮಾಡ್ಬಿಟ್ಟು ಇಲ್ಲ ಬಾಣ ನೀನ್ ಗೊತ್ತಾಗಲ್ಲ, ನೀ ಬಾ ಅಂತಂದೇಳಿ ಕರ್ಕೊಂಡು ಹೋಗಿ ಕೂಡ್ಸ್ಬಿಟ್ಟ. ನನಗೆ ಭಯ, ಎಷ್ಟೋ ಜನ ನನ್ ಬೈಯೋರು, ನೀಗೇನ್ ಬರುತ್ತೆ ಬಿಡು, ಸರಿ ಕೊಡಲ್ಲ. ನನಗ್ ಕೂಡ ಸ್ವಲ್ಪ ಇನ್ನೊಂದ್ಸಲ ಹಿಂಸೆ ಅನ್ಸ್ತಿತ್ತು. ಬಂದ್ಬಿಟ್ರೆ ಒಂಚೂರು ಆಚೆ ಈಚೆ ಹೋಗೋದು, ಹೆಂಗಪ್ಪ ಅಂತವ್ರು ಮುಂದೆ ನಾವು ನುಡಿಸೋದು ಅಂದ್ರೆ ಒಂದ್ ರೀತಿ ಮತ್ತಿಡು ಭಯ ಬಿದ್ದೋಗ್ಬಿಟ್ಟೆ. ಬಟ್ ಆ ಸ್ಥಾನಕ್ಕೆ ಹೋಗಿ ಕೂತ ತಕ್ಷಣ ಅದೇನಾಯ್ತು ಎಂತೂ ನನಗೂ ಗೊತ್ತಿಲ್ಲ, ಶುರು ಮಾಡ್ಬಿಟ್ರೆ ಒಂಥರ ಹೋಯ್ತು. ಸರ್ ಅವತ್ತು ಚೇಂಜ್ ಆಗಿದ್ದು ನನ್ನ ಕೊಳಲಿನ ನಾದ. ನಾನು ನಾರಾಶಾವಿ ಕೊಳಲು ಅಂತ ಬಂತು ಅಂದಾಗ ಏನಾದ್ರೂ ಒಂದು ಚೇಂಜಸ್ ಕಾಣ್ತು ಅಂತಂದ್ರೆ ಅವತ್ತಿನ ಆ ಕ್ಷಣದಲ್ಲಿ ಆ ಬದಲಾವಣೆ ಆ ಗುರುಗಳಿಂದ ಆಗಿದೆ. ಅವರ ಆಶೀರ್ವಾದ ಫಲದಿಂದ ಅದು ಒಂದು ನಾದನೇ ಬೇರೆ ಆಗ್ಬಿಡ್ತು. ಅಲ್ಲಿಂದ ಮತ್ತೆ ನನ್ನ ಕೊಳಲ್ ಜರ್ನಿ ಮತ್ತೊಂಥರ ಸ್ಟಾರ್ಟ್ ಆಯ್ತು. ಮತ್ತೆ ಅದಾದ್ಮೇಲೆ ಇನ್ನೊಬ್ಬ ಸ್ನೇಹಿತರಿಂದ ನಮ್ಮ 2ನೇ ಗುರುಗಳು ಪರಿಚಯ ಆಯ್ತು. ಗೋವಿಂದ ರಾಜ್ ಬೊಂಬಲಾಪುರ ಅಂತ, ಬೊಂಬಲಾಪುರದವರು, ಶಿರಗುಪ್ಪೆ ತಾಲೂಕದಲ್ಲಿ. ಅವ್ರು ಬಂದ್ಬಿಟ್ಟು ಹೈಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು. ಅವ್ರ ಪರಿಚಯ ಆಯ್ತು. ಅಲ್ಲಿಂದ ಮತ್ತೆ ನಾನು ಗಂಗಾವತಿ ಬಂದ್ಬಿಟ್ಟು ಅವ್ರು ಅಡ್ಗಳಲ್ಲಿ ನುಡಿಸ್ತಾ ಇದ್ರು. ಸೊ ಹಂಗಾಗ್ಬಿಟ್ಟು ಅದು ತುಂಬಾ ನನಗೆ ಪರಿಣಾಮಕಾರ ಆಯ್ತು. ಅವರು ಕೊಡುವಂತ ಪಾಠಗಳು, ಅವ್ರು ಕೊಡುವಂತ ರಾಗಗಳು, ಅದು ಅತ್ಯದ್ಭುತ. ಅವ್ರು ನನ್ನ ಪುಣ್ಯ ಏನಂದ್ರೆ ಅವ್ರು ಬ್ಲೈಂಡ್, ಅವ್ರು ಕೂಡ ನಮ್ಮ ಗುರುಗಳ ಪುಟ್ಟರಾಜ್ ಗವಾಯಿಗಳವರ ಶಿಷ್ಯರು. ಸೊ ಹಂಗಾಗ್ಬಿಟ್ಟು ಅವ್ರ ಶಿಷ್ಯ ಅಂದ್ರೆ ನಾನು ಕಲಿತಾ ಇರೋದು ನನ್ನ ಪುಣ್ಯ ಅನ್ಕೊಂಡು ಇಬ್ರು ಕೂಡ ಅಂತ ಗವಾಯಿಗಳಲ್ಲಿ ನನ್ನ ಅಭ್ಯಾಸ ಮತ್ತೆ ಮುಂದುವರೆದು ನನ್ನ ಪುಣ್ಯ ಅನ್ಕೋಬೇಕು. ಅಲ್ಲಿಂದ ಮತ್ತೆ ಬಾನ್ಸುರಿ ಒಂದು ಹಂತಕ್ಕೆ ಓಡಕ್ ಸಾಧ್ಯ. ಸರಿಗ ಈಗ ನಮ್ಮ ಆಧುನಿಕ ಸಂಗೀತದ ಹಲವು ಆಯಾಮಗಳು ಉಟ್ಕೊಂಡಿದ್ದಾವೆ. ಈ ಹಿಂದೆ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಲವಾರು ಪ್ರಕಾರಗಳಲ್ಲಿ ತನ್ನದಂತ ಮಹತ್ವ ಪಡ್ಕೊಂಡಿರ್ತಕ್ಕಂಥ ಬಾನ್ಸುರಿ ಇವತ್ತಿನ ಜಾಜ್ ಆಗಿರ್ಬೋದು, ಇಡಿಎಂ ಆಗಿರ್ಬೋದು, ಜೊತೆಗೆ ಫ್ಯೂಷನ್ ಗಳಾಗಿರ್ಬೋದು, ಹಾಗೇನೆ ಟ್ರಾನ್ಸ್, ಈ ತರ ಸಂಗೀತದ ಹಲವು ಆಯಾಮಗಳಲ್ಲಿ, ಆಧುನಿಕತೆ ಪಡ್ಕೊಂಡಂತ ಆಯಾಮಗಳಲ್ಲಿ ಅದರಲ್ಲೂ ಸಹ ತನ್ನದೇ ಆದಂತ ಮಹತ್ವವನ್ನ ಇಂದಿಗೂ ಸಹ ಕೊಳಲು ಉಳಿಸ್ಕೊಂಡಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ನಾವು ಮೂಲಭೂತವಾಗಿ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದವರು. ನಮ್ಮ ಗುರುಗಳು ನೀವ್ ಹೇಳಿದ್ರಲ್ಲ, ಈ ತರ ಯಾವುದೇ ಸಂಗೀತದ ಮೊದಲನ್ನ ಹೊಂದೋರಲ್ಲ. ನಾನು ಕೂಡ ಅವ್ರ ಪರಂಪರೆಯಲ್ಲಿ ಬೆಳೆದಿದ್ರಿಂದ ಸ್ವಲ್ಪ ಶಾಸ್ತ್ರೀಯ ಸಂಗೀತದ ಬುನಾದಿಯಲ್ಲೇ ಜಾಸ್ತಿ ಬಂದಿದ್ರಿಂದ ಒಂದ್ ಸ್ವಲ್ಪ ನನ್ಗೆ ಕೂಡ ಅದು ಇರಿಟೇಷನ್ ಆಗ್ತಾ ಇತ್ತು. ಸೊ ಹಂಗ್ ಬಂದಾಗ ಮೊದಲು ನಾನು ಶಾಸ್ತ್ರೀಯ ಸಂಗೀತ ಅಭ್ಯಾಸ ಆದ್ಮೇಲೆ ಲೈಟ್ ಮ್ಯೂಸಿಕ್ ಅಂತ ನಾವು ಮೊದಲು ಕರಿತೀವಿ, 2ನೇದು ಕರಿತೀವಿ. ಅಂದ್ರೆ ಸುಗಮ ಸಂಗೀತ, ಜಾನಪದ ಆಗಿರ್ಬೋದು, ಭಕ್ತಿ ಗೀತೆ ಆಗಿರ್ಬೋದು, ಏನಾದ್ರೂ ಆಗ್ಲಿ, ಒಂದು ಹಲವು ಮಜಲುಗಳು. ಈ ಶಾಸ್ತ್ರೀಯ ಸಂಗೀತದ
ವೇ ಏನಂತ ಕರಿತೀವಿ, ದಾರಿ ಏನಿದೆ ಅದರದಾದಂತ ಪರಂಪರೆ, ಅದು ದಾರಿ ಅದು ಬೇರೆ. ಲೈಟ್ ಮ್ಯೂಸಿಕ್ ಅಂತ ಬಂದಾಗ ಇದ್ರದಾದಂತ ಇದ್ರ ದಾರಿ ಬೇರೆ. ಹಾಗೆ ಪಾಶ್ಚಾತ್ಯ ಅಂತ ಬಂದಾಗ ಅದರದಾದಂತ ಅದ್ರ ದಾರಿಗಳು ಬೇರೆ ಬೇರೆ ಇರ್ತವೆ. ನಾವು ಮಾರುತಿ ಬಿನ್ನಾಳ ಅಂತ ಒಬ್ರು ತಬ್ಲಿಸ್ಟ್ ಇದ್ರು, ಅವರ ಮೂಲಕ ಲೈಟ್ ಮ್ಯೂಸಿಕ್ ಬುನಾದಿ ಹಾಕಿದವ್ರು ನಾವು. ಅವರು ತುಂಬಾ ಒತ್ತಾಯ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು, ಇಲ್ಲ ನೀವು ಚೆನ್ನಾಗಿ ನುಡಿಸ್ತೀರಾ, ಬನ್ನಿ 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 ಅಂತ ಪರಿಚಯ ಆದದ್ದು ಅದು ಲೈಟ್ ಮ್ಯೂಸಿಕ್ ಕಾಲಿಡವು ಪರಿಸ್ಥಿತಿ. ಆ ಟೈಮಲ್ಲಿ ಹೇಳಿದ್ನಲ್ಲ, ನಮ್ಮ ಆರ್ಥಿಕತೆ ನಮ್ಗೆಲ್ಲ ಶಾಸ್ತ್ರೀಯ ಸಂಗೀತಗಳಿಗೆ ಸಭೆಗಳಿಗಿಂತ ಸ್ವಲ್ಪ ಈ ಲೈಟ್ ಮ್ಯೂಸಿಕ್ ಅಂತ ತಕ್ಷಣ ಸ್ವಲ್ಪ ಬೇಗ ಅಟ್ರಾಕ್ಷನ್ ಆಗ್ಬಿಟ್ಟು ಆಕರ್ಷಣೆ ಅಂತ ಕರಿತೀವಿ, ಬೇಗ ಆಗುತ್ತೆ. ಆಮೇಲೆ ಜನರಿಗೂ ಜಾಸ್ತಿ ಬೇಕಾಗಿರೋದು ಲೈಟ್ ಮ್ಯೂಸಿಕ್ ಕೂಡ. ಸೊ ಹಂಗಾಗ್ಬಿಟ್ಟು ಅಲ್ಲಿ ಸ್ವಲ್ಪ ದುಡ್ಡಿನ ಸಂಭಾವನೆ ಚೆನ್ನಾಗಿ ಸಿಗ್ತಾ ಇತ್ತು. ಸೊ ಹಂಗಾಗ್ಬಿಟ್ಟು ಅವರ ಒತ್ತಾಯದ ಮೇರೆಗೆ ಹೋಗಿದ್ದು ಶುರು ಆಯ್ತು. ಮೊದಲು ನನಗೆ ಇಷ್ಟ ಆಗ್ತಿರ್ಲಿಲ್ಲ ಲೈಟ್ ಮ್ಯೂಸಿಕ್ ಅಂದ್ರೆ, ಇದೇನಪ್ಪ ನಮಗೆ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ಬೇಕು ಚೆನ್ನಾಗಿ, ಬೇಡ ಬೇಡ ಅನ್ಸೋದು. ಆಮೇಲೆ ಹೋಗ್ತಾ 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 ನನಗೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದ್ರ ಪರಂಪರೆ ಬೇರೆ ಅನ್ನೋದು ಅವಾಗ ಅರ್ಥ ಆಗ್ತಾ ಇತ್ತು. ಆಮೇಲೆ ಅದರಲ್ಲಿ ಟೆಕ್ನಿಕ್ಸ್ ನಾವು ಬಳಸೋದು ಅದೇ ಬೇರೆ, ನಾವು ಶಾಸ್ತ್ರೀಯ ಸಂಗೀತದಲ್ಲಿ ಬಳಸುವಂತ ಟೆಕ್ನಿಕ್ಸ್ ಅದೇ ಬೇರೆ. ಸೊ ಹಂಗಾಗ್ಬಿಟ್ಟು ಯಾವ್ದನ್ನು ನಾವು ಅಲ್ಲಗಳೆಯುವಂತ ಸಂಗೀತ ಪ್ರಪಂಚದಲ್ಲಿ ಇಲ್ಲ. ಅದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಅದ್ರ ಬಗ್ಗೆ ಆಳ ನಮ್ಗೆ ಗೊತ್ತಾಗುತ್ತೆ. ಅಲ್ಲ, ನಾನೀಗ ಇದ್ರ ಮಹತ್ವ ಅಂದ್ರೆ ನೋಡಿ, ಕೊಳಲು ಆ ಶಾಸ್ತ್ರೀಯ ಸಂಗೀತದಲ್ಲೂ ತನ್ನದೇ ಅಂತ ಮನ್ನಣೆ ಗಳಿಸಿತ್ತು. ಇವಾಗ್ಲೂ ಆಧುನಿಕ ಸಂಗೀತದಲ್ಲೂ ಹಲವು ಆಯಾಮಗಳಲ್ಲೂ ಸಹ ತನ್ನದೇ ಅಂತ ಒಂದು ಮನ್ನಣೆಯನ್ನು ಗಳಿಸಿದೆ. ಇದ್ರ ಬಗ್ಗೆ ನೀವು ಅದಕ್ಕೆ ಮೂಲಭೂತ ಕಾರಣನೇ ಅದು. ಯಾಕಂದ್ರೆ ಲೈಟ್ ಮ್ಯೂಸಿಕ್ ಅಂತ ಬಂದಾಗ್ಲೂ ಕೂಡ ಕೊಳಲು ಅನ್ನೋದು ಒಂದಿತ್ತು ಅಂದ್ರೆ ಹಾಡುಗಾರಿಕೆ ಹಾಡೋರ್ಗು ಕೂಡ ಅದು ಹುರಿದುಂಬಿಸುತ್ತೆ. ಆ ನಾದ ಕೇಳತ್ಲೇನ ಅವ್ರ ಫೀಲೇ ಬೇರೆ ಆಗುತ್ತೆ. ಕೇಳೋರ್ಗು ಕೂಡ ನೀವು ಬರೀ ಬರೋ ಒಂದು 2 ಬಿಟ್ಟಲ್ಲೇ ಆ ಕೊಳಲು ಅಷ್ಟೊಂದು ಅಟ್ರಾಕ್ಷನ್ ಆಗ್ಬಿಟ್ಟು, ಯಾಕಂದ್ರೆ ಅಷ್ಟೊಂದು ಆ ಶಕ್ತಿ ಆ ದೇವರಲ್ಲಿ ತುಂಬಿಟ್ಟಿದ್ದಾನೆ ಕೊಳಲು. ಆಮೇಲೆ ಕೆಲವೇ ಪಕ್ವ ವಾದ್ಯಗಳಲ್ಲಿ ಕೊಳಲು ಕೂಡ ಒಂದು ವಿಶೇಷ. ಸೊ ಹಂಗಾಗ್ಬಿಟ್ಟು ಎಲ್ಲ ಈ ಜಾಜ್ ಆಯ್ತು, ಫ್ಯೂಷನ್ಸ್ ಆಯ್ತು, ಅದ್ರಲ್ಲೆಲ್ಲ ನಾವು ವೈಲಿನ್ ಜೊತೆ, ಕೀಬೋರ್ಡ್ ಜೊತೆ, ರಿದಮ್ ಪ್ಯಾಡ್ ಅಲ್ಲಿ, ಆಮೇಲೆ ಡ್ರಮ್ಸ್ ಅಲ್ಲಿ ಈ ತರ ಯೂಸ್ ಮಾಡ್ಬಿಟ್ಟು ಒಂದು ಹೊಸ ಹೊಸ ಪರಂಪರೆಗಳನ್ನ ಬೆಳೆಸೋಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬಟ್ ಅದು ಎಲ್ರಿಗೂ ಇಷ್ಟನೂ ಆಗಿದೆ. ಬಟ್ ಅದಾದಂತ ಒಂದು ದಾರಿಯಲ್ಲಿ ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಜೊತೆಗೆ ಈ ಕೊಳಲಲ್ಲಿ ಅನೇಕ ಭಾವಗಳನ್ನ ನಾವು ಹೊರ ಹಾಕ್ತೇವೆ. ಸತ್ಯ ನೋಡಿ, ಈಗ ಮೆಡಿಟೇಷನ್ ಮಾಡೋರು ಕೊಳಲಿನ ನಿನಾದವನ್ನ ಕೇಳ್ತಾರೆ, ಶಾಂತಮಯ ವಾತಾವರಣಕ್ಕೆ ಅಣಿಯಾಗ್ತಾರೆ. ಆಮೇಲೆ ಕೊಳಲಲ್ಲಿ ನೋಡಿ ಬೇರೆ ಬೇರೆ ಜಾನಪದದಲ್ಲೂ ಸಹ ಅದೇ ಅಂತ ಜೇಂಕಾರವನ್ನ ನಿನಾದವನ್ನ ಹೊಮ್ಮಿಸ್ತಾರೆ. ಜಾನಪದಕ್ಕೆ ಮೂಲ ಕೊಳಲು ಇದ್ರೇನೆ ಅದಕ್ಕೆ ಮತ್ತೊಂದಿಷ್ಟು ಮೆರುಗನ್ನು ಕೊಟ್ಟಂತ ಎಷ್ಟೋ ಹಾಡುಗಳಿವೆ. ಹೌದಾ, ಅದ್ಭುತ. ಸೊ ಹೆಂಗೆ ಈ ಭಾವನೆಗಳನ್ನ ಹೊರಹಾಕ್ತಾ ಹೋಗ್ತಾರ, ಇದ್ರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಹೇಳೋದಾದ್ರೆ? ಅದೇ ಹೇಳೋದಾದ್ರೆ, ಶಾಸ್ತ್ರೀಯ ಸಂಗೀತ ಬುನಾದಿಯಲ್ಲಿ ಕೇಳುವಂತ ರಾಗಗಳು ಮನುಷ್ಯನ ಎಷ್ಟೋ ರೋಗಗಳನ್ನ ವಾಸಿ ಮಾಡಿದೆ ಅಂತ. ನಿಜ, ಅದನ್ನ ಹೇಳೋದ್ ಮರ್ತಿದ್ದಾನೆ. ಸ್ಟ್ರೆಸ್ ರಿಲೀಸ್ಗೆ, ಒತ್ತಡಕ್ಕೆ ಸಹ ಎಷ್ಟೋ ಜನ ಈ ಕೊಳಲನ್ನ ಮತ್ತು ಇನ್ನಿತರ ಇನ್ಸ್ಟ್ರೂಮೆಂಟಲ್ ಗಳನ್ನ ಕೇಳೋದ್ರಿಂದ ತಮ್ಮ ಒತ್ತಡವನ್ನ ಕಡಿಮೆ ಮಾಡ್ಕೊಡ್ತಾರೆ. ಹೌದು, ಸ್ಟ್ರೆಸ್ ರಿಲೀಸ್ ಆಗ್ಲಿಕ್ಕೂ ಸಹ ಉಪಯೋಗ ಅಂದ್ರೆ ಸಂಗೀತದಿಂದ ಹಲವಾರು ಉಪಯೋಗಗಳನ್ನು ಪಡ್ಕೊಳ್ತಾ ಇದ್ದಾರೆ. ಈಗಿನ ಕಾಲಘಟ್ಟದಲ್ಲಿ ಜಾಸ್ತಿ ಹೃದಯಾಘಾತಗಳು ಸಂಭವಿಸ್ತಾ ಇದೆ. ಡಾಕ್ಟರ್ ಮೊದಲು ಸಜೆಸ್ಟ್ ಮಾಡೋದು ಒಂದಿಷ್ಟು ಕೊಳಲ ಆಡಿಯೋಗಳನ್ನ ಕೇಳಿ ತನ್ಮಯರಾಗ್ರಿ. ಎಷ್ಟೋ ವೈದ್ಯರು ನನಗೆ ಹೇಳಿದ್ದಾರೆ, ಸರ್ ನಿಮ್ಮ ಹತ್ರ ಇರೋ ಒಂದಿಷ್ಟು ಆಡಿಯೋಸ್ ಕಳಿಸ್ಕೊಡಿ ಸರ್, ನಮ್ಮ ಪೇಷಂಟ್ಸ್ಗೂ ಕೂಡ ಕಳಿಸ್ತೀವಿ. ಅವ್ರಿಗೆ ಒಂದ್ ಸ್ವಲ್ಪ ಎಷ್ಟು ಸ್ಟ್ರೆಸ್ ರಿಲೀಫ್ ಆಗುತ್ತೋ ಅಷ್ಟು ಅವ್ರ ಬಾಡಿ ಮತ್ತಿಷ್ಟು ಎನ್ಕ್ರೀಸ್ ಆಗುತ್ತೆ, ಅದೊಂದು ಹೊಸತನ ಹುಟ್ಟುತ್ತೆ. ಸೊ ಹಂಗಾಗ್ಬಿಟ್ಟು ಎಷ್ಟು ನಾವು ಸಂಗೀತದ ಬಗ್ಗೆ ಒಲವು ಇಟ್ಕೊಂತೀವಿ ಅಷ್ಟು ನಾವು ಇನ್ನೂ ಹೆಚ್ಚು ಆರೋಗ್ಯಕ್ಕಾಗಿ ಇರ್ತೀವಿ. ಅದು ಆರೋಗ್ಯಕರ ನಮ್ಮ ದೇಹ ಇರಬೇಕು ಅಂದ್ರೆ ನಾವು ಇದರಲ್ಲಿ ತೊಡ್ಕೊಂಡ್ರೆ ಇನ್ನೂ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಈಗ ಹೊಸದಾಗಿ ಈಗ ನೀವು ಹೇಳಿದ್ರಿ ನಿಮಗೆ ಕೊಳಲಿನ ಬಗ್ಗೆ ಆಸಕ್ತಿ ಹುಟ್ಟಿತು, ಅದರಿಂದ ನಾನು ಬೇರೆ ಗುರುಗಳನ್ನ ಹುಡ್ಕೊಂಡು ಹೋದೆ, ಕಲಿತೆ ಅಂತ. ಈಗ ನಮ್ಮಲ್ಲೂ ಸಹ ನಾವು ನೋಡ್ತಕ್ಕಂಥ ವೀಕ್ಷಕರಲ್ಲೂ ಸಹ ಎಷ್ಟೋ ಜನ ಆಸ್ಪಿರೆಂಟ್ಸ್ ಅಂದ್ರೆ ನಮ್ಮೊಟ್ಟಿಗೆ ನನಗೆ ಇಂಟ್ರೆಸ್ಟ್ ಇದೆ, ಕೊಳಲನ್ನ ನಾನು ಸಹ ಕಲಿಬೇಕಂತಿದ್ದೇನೆ. ಅದಕ್ಕೆ ಎಲ್ಲದಕ್ಕೂ ಒಂದು ಎಲಿಜಿಬಿಲಿಟಿ ಅಂತ ಇರುತ್ತೆ, ಅರ್ಹತೆ ಅಂತ ಇರುತ್ತೆ. ಬೇಸಿಕ್ ಎಲಿಜಿಬಿಲಿಟಿ ಏನಿರ್ಬೇಕು ಅಂತ ಸಾಮಾನ್ಯವಾಗಿ ಒಂದು ಫಂಡಮೆಂಟಲ್ ಆಗಿ ಇಂಥದ್ದು ಇರ್ಲೇಬೇಕು ಕೊಳಲನ್ನ ಕಲಿಲಿಕ್ಕೆ ಅನ್ನೋದು ಏನಾದ್ರು ಇದಾವ ಸರ್? ನೋಡಿ, ಯಾವುದೇ ವಾದ್ಯಗಳಾಗ್ಲಿ ಇದೇ ರೀತಿ ಮನುಷ್ಯ ಹಿಂಗಿರ್ಬೇಕು ಅಂತ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ ಸರ್. ಯಾಕಂದ್ರೆ ಮೊದಲು ಮನುಷ್ಯನಿಗೆ ಬೇಕಾಗಿರೋ ಡೆಡಿಕೇಶನ್, ಆಮೇಲೆ ಅವ್ನು ಮಿನಿಮಮ್ ಒಂದಿಷ್ಟು ಏಜ್ ಲಿಮಿಟ್ ಅಂತ ಇರುತ್ತಲ್ಲ, ತಿಳುವಳಿಕೆ ವಯಸ್ಸು ಒಂದು 6 ಇಂದ 8 ಏಜ್ ಇತ್ತು ಅಂದ್ರೆ, ಆ ವಯಸ್ಸು ಇತ್ತು ಅಂದ್ರೆ ಆ ವಯಸ್ಸಿನಲ್ಲಿ ಶುರು ಮಾಡೋದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಸೊ ಹಂಗಾಗ್ಬಿಟ್ಟು 6 ವರ್ಷದಿಂದ ಹಿಡಿದು 70 ವರ್ಷದಿಂದ ಇರೋ ತನಕ ವ್ಯಕ್ತಿಗಳು ಯಾರು ಬೇಕಾದ್ರೂ ಕಲಿಬಹುದು, ಅವ್ರ ಡೆಡಿಕೇಶನ್ ಮೇಲೆ ಡಿಪೆಂಡ್ ಆಗಿದೆ. ಈಗ ಉಸಿರು ಇಟ್ಕೋಬೇಕಲ್ಲ, ಈಗ ಕೊಳಲಲ್ಲಿ ತಂತ್ರನೇ ಇದೆ. ಅಂದ್ರೆ ನೋಡಿ, ಉಸಿರನ್ನ ಇಟ್ಕೊಳ್ಬೇಕು, ಉಸಿರನ್ನ ಬಿಡಬೇಕು, ಉಸಿರಲ್ಲೇ ಎಲ್ಲ ಇರೋದು. ಹೌದು. ಸೊ ಹಾಗಾಗಿ ಕೆಲವೊಬ್ಬರಿಗೆ ಈ ಉಸಿರನ್ನ ಇಟ್ಕೊಳ್ಳೋದ್ರಲ್ಲಿ ಕೆಲವೊಬ್ರಿಗೆ ಏನೋ ನ್ಯೂನತೆಗಳು ಇರ್ತವೆ. ದೇಹ ಪ್ರತಿಯೊಬ್ರು ಒಂದೇ ತರ ಇರಲ್ಲ.
ಆದ್ರೂ ಈ ತರದವ್ರು ಕಲ್ತ್ರೆ ಚೆನ್ನಾಗಿರುತ್ತೆ, ಈ ಕೆಲವೊಬ್ರಿಗೆ- ತರದವ್ರು ಅವಾಯ್ಡ್ ಮಾಡ್ಬೇಕು, ಕೊಳಲನ್ನ ಕಲಿಬಾರ್ದು ಅಂದ್ರೆ ನಿಮಗೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ, ಆ ತರದ್ ಏನಾದ್ರು ಇದಾವ? ಇಲ್ಲ ಸರ್, ನೋಡಿ ಸರ್, ನೀವು Bifurcation. ಆಲ್ಮೋಸ್ಟ್ ಆಲ್ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಹೃದಯಾಘಾತ. ಹೃದಯಾಘಾತ ಆದವ್ರಿಗೂ ಕೂಡ ಎಷ್ಟೋ ಜನಕ್ಕೆ ಅದ್ ಸ್ವಲ್ಪ ಉಸಿರಾಟ ಮಾಡುವಂತ ಒಂದು ಯಾವ್ದೋ ಒಂದು ಮಷಿನ್ ಬರ್ತಲ್ಲ, ಅದನ್ನು ಕೊಟ್ಟಿರ್ತಾರೆ ಎಷ್ಟೋ ಜನಕ್ಕೆ. ಸೊ ಹಂಗಾಗ್ಬಿಟ್ಟು ಈ ಉಸಿರಾಟದಿಂದ ನಾವು ಮಾಡುವಂತ ಪ್ರಕ್ರಿಯೆಗಳಿರಲ್ಲ ಈ ಕೊಳಲಲ್ಲಿ, ಅದು ಒಂದು ಆಯಾಮ ಅಂದ್ರೆ ವ್ಯಾಯಾಮ ತರ ನಾವು ಬಳಸ್ಕೋತೀವಿ. ಸೊ ಹಂಗಾಗ್ಬಿಟ್ಟು ಅದು ತೊಂದ್ರೆನೇ ಅಲ್ಲ ಸರ್. ಎಷ್ಟೋ ಜನ ಉಸಿರಾಟ ತೊಂದರೆ ಇರೋರ್ ಸದಿಗೆ ಮೊದಲು ಕೊಳಲ್ ಕಲೀರಿ, ಇನ್ನು ಸ್ವಲ್ಪ ಕಂಟ್ರೋಲ್ ಬರುತ್ತೆ ಅಂತ ಬಂದವರು ನನ್ನ ಹತ್ರ ಸ್ಟೂಡೆಂಟ್ಸ್ ಇದ್ದಾರೆ. ನಾನು ಕೂಡ ಕ್ಲಾಸ್ ಮಾಡೋದ್ರಿಂದ ಅಂತ ಸ್ಟೂಡೆಂಟ್ಸ್ ನಾನು ಸಾಕಷ್ಟು ಜನ ನೋಡಿದ್ದೀನಿ. ನನ್ನ ಹತ್ರ ಒಂದು 6 ವರ್ಷದಿಂದ ಹಿಡಿದು 70 ವರ್ಷದ ತನಕ ಇರೋ ವ್ಯಕ್ತಿಗಳು ಕೂಡ ನನ್ನ ಹತ್ರ ಸ್ಟೂಡೆಂಟ್ಸ್ ಕಲಿತಾ ಇದ್ದಾರೆ ಸರ್. ಈಗ ಕೊಳಲನ್ನ ಈ ಕಲಿಬೇಕು ಅಂತ ಇರೋರಿಗೆ, ಅಂದ್ರೆ ಆಸಕ್ತಿ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದು ಸಮಯ ಮಾಡ್ಕೊಳ್ಳಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ರಿಗೂ ಸಮಯದ ಅಭಾವ. ಹುಡುಗರ್ಗಿಂದ ಹಿಡಿದು ಮುದುಕರವರೆಗೂ, ಏಜ್ ಆದವ್ರವರೆಗೂ ಎಷ್ಟೇ ಜನ ಬಂದ್ರು ಕೂಡ ಮೊದಲು ಸರ್ ಸಮಯ ಸಾಕಾಗ್ತಿಲ್ಲ. ನೋಡಿ, ಎಲ್ರಿಗೂ ಸಮಯ ಸಾಕಾಗಲ್ಲ, ನನಗೂ ಸಾಕಾಗಲ್ಲ. ರಿಯಲಿಸ್ಟಿಕ್ ಆಗಿ ನಾನು ಕೂಡ ಎಷ್ಟೋ ಸಮಯ ಅನ್ಕೋತೀನಿ, ಇನ್ನು ಸ್ವಲ್ಪ ನಾನು ಅಭ್ಯಾಸ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಬಟ್ ನಾವು ಅದೇ ಪ್ರಾಬ್ಲಮ್ಸ್ ಅಲ್ಲಿ. ಬಟ್ ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೆ, ದಿನಕ್ಕೆ ಒಂದು ಗಂಟೆನಾದ್ರೂ ನಾವು ಅಭ್ಯಾಸಕ್ಕೆ ನಾವು ಸಮಯ ಇಟ್ಕೊಂಡು ಮಾಡೋದಾದ್ರೆ 100% ಯಾರು ಬೇಕಾದ್ರೂ ಕೊಳಲನ್ನ ಕಲಿಬಹುದು. ಅದರಲ್ಲಿ ಏನ್ ತೊಂದರೆ ಇಲ್ಲ. ನಿಮ್ದು ಅಂತ ನಿಮ್ಮ ಸಾಧನೆಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಹಂಚ್ಕೊಳ್ಳೋದಾದ್ರೆ, ಅನೇಕ ಕಲಾ ದಿಗ್ಗಜರಿಗೆ ನೀವು ಸಾಥ್ ನೀಡಿದ್ದೀರಿ. ಅದರಲ್ಲಿ ಕೆಲವೊಂದು ಪ್ರಮುಖ ಅಂಶಗಳನ್ನ ನಮ್ಮೊಟ್ಟಿಗೆ ನಿಮ್ಮ ಸಾಧನೆಗಳನ್ನ ಕೆಲವು ವೀಕ್ಷಕರ ಜೊತೆ ಹಂಚ್ಕೊಳ್ಳೋದಾದ್ರೆ, ಸಾಧನೆಯ ಮೈಲುಗಲ್ಲುಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರೆ. ಅದೇ ಸರ್, ಹೇಳಿದ್ನಲ್ಲ, ಶಾಸ್ತ್ರೀಯ ಸಂಗೀತದಲ್ಲಿ ಇರೋದಾದ್ರೆ ನಾವು ಒಂದು ವಾದ್ಯ ಅಂತ ನಾವು ಇಲ್ಲಿ ಬಳಸ್ಕೊಂಡ್ಬಿಡ್ತೀವಿ. ಬಟ್ ಲೈಟ್ ಮ್ಯೂಸಿಕ್ ಅಂತ ಕಾಲಿಟ್ಟಾಗ 100 ಜನ ನಮಗೆ ಕಲಾವಿದರು ಸಿಗ್ತಾರೆ. ಸೊ ಹಂಗಾಗ್ಬಿಟ್ಟು ಆ ಮಜಲಲ್ಲಿ ನಮಗೆ ನಮ್ಮ ನಾಡಿನ ಹೆಸರಾಂತ ಗಾಯಕರು, ನಮ್ಮ ಕೊಪ್ಪಳದವ್ರೆ, ಸದಾಶಿವ ಪಾಟೀಲ್ ರವರಾಗಿರ್ಬೋದು, ಹಾಗೆ ರವೀಂದ್ರ ಸೋರ್ಗಾವಿ ಅಂತ ಇದ್ದಾರೆ, ಅವರಾಗಿರ್ಬೋದು, ಬಾಲಚಂದ್ರ ನಾಕೋಡ್ ಅವರಾಗಿರ್ಬೋದು, ಸಾಕಷ್ಟು ಗಾಯಕರಿಗೆ. ಹಾಗೆ ಫಿಲ್ಮಿ ಲ್ಯಾಂಡ್ ಅಲ್ಲಿ ಬರೋದಾದ್ರೆ ರಾಜೇಶ್ ಕೃಷ್ಣನ್ ಅವರಾಗಿರ್ಬೋದು, ಆ ತರ ವ್ಯಕ್ತಿಗಳಿಗೆ ತುಂಬಾ ಸಾಥಿ ಮಾಡೋ ಅವಕಾಶಗಳು ಸಿಕ್ಕಿವೆ. ಅದು ನಮ್ಮ ಪುಣ್ಯ ಅನ್ಕೊಂತೀನಿ. ಆಮೇಲೆ ನಾಡಿನ ಹೆಸರಾಂತ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಒಂದು ವಿಶೇಷ ಪ್ರಯೋಗ ಮಾಡಿದ್ವಿ. ಅಲ್ಲಿ ಕೂಡ ಒಂದು ಶಾಸ್ತ್ರೀಯ ಸಂಗೀತ ಮತ್ತು ಕೊಳಲು ಅಂತ ಒಂದು ಜುಗಲ್ಬಂದಿ ತರ ಮಾಡಿದ್ವಿ. ಅಜ್ಜರು ಕೂಡ ತುಂಬಾ ಖುಷಿ ಪಟ್ಟರು, ಗವಿಸಿದ್ದೇಶ್ವರ ಅಜ್ಜರು. ಅಂತ ಒಂದು ಲಕ್ಷಾಂತರ ಜನ ನೆರೆದವರೆಲ್ಲರೂ ಅಷ್ಟೊಂದು ಆಕರ್ಷಣವಾಗಿತ್ತು ಅಂತ ಹೇಳಿದ್ರು. ಏನೋ ನಮ್ಮ ಒಂದು ಹೊಸ ಪ್ರಯತ್ನ ಮಾಡಿದ್ದಕ್ಕೆ ಒಂದು ಸಾರ್ಥಕ. ಆ ತರ ಪ್ರಯೋಗಗಳು ಮಾಡ್ತಾನೆ ಇರ್ತೀವಿ ಸರ್. ಒಂದೆಷ್ಟು ಕಾರ್ಯಕ್ರಮಗಳನ್ನು ನೀಡಿರ್ಬೋದು ಇಲ್ಲಿವರೆಗೆ 15 ವರ್ಷದಲ್ಲಿ? ಸರ್, ಇದು ಲೆಕ್ಕ ಹಾಕಿಲ್ಲ, 1000 ಕಾರ್ಯಕ್ರಮ ಆಗಿರ್ಬೋದು ಅಂತ ಅನ್ಕೋತೀವಿ ಅಷ್ಟೇ. ಆಮೇಲೆ ಈಗ ಕೊಳಲಲ್ಲಿ ಈಗ ನೀವು ನುಡಿಸುವಂತ ಕಲಾವಿದರಿಗೆ ಕೇಳುವಂತ ಪ್ರಶ್ನೆ, ನನ್ನ ಪ್ರಮುಖ ಪ್ರಶ್ನೆ, ಈ ಸೂರ್ಯೋದಯ ಆದಾಗ ಉದಯ ರಾಗ ಅಂತ ಹೇಳ್ತೀವಿ ಕೊಳಲಲ್ಲಿ. ಹೌದು. ಸೂರ್ಯಾಸ್ತ ಆದಾಗೂ ಕೊಳಲಿನ ನಿನಾದವನ್ನ ಕೇಳ್ತೇವೆ. ಹೌದು ಹೌದು. ಅಂದ್ರೆ ಡಿಫ್ರೆಂಟ್ ಟೈಪ್ಸ್. ಅದು ಸಮಯಕ್ಕೆ ತಕ್ಕಂತೆ ರಾಗಗಳು ಇರ್ತಾವಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೆಳಗಿನ ರಾಗಗಳು, ಮಧ್ಯಾಹ್ನದ ರಾಗಗಳು, ಸಾಯಂಕಾಲದ ರಾಗಗಳು, ರಾತ್ರಿ ರಾಗಗಳು ಅಂತ ಬೇರೆ ಬೇರೆ ಸಮಯದಲ್ಲಿ ಆ ಸಮಯದಲ್ಲಿ ನುಡಿಸ್ತಕ್ಕಂತ ಆ ರಾಗಗಳ ವಿಶೇಷ ಏನು ಅಂತ ಅಂದ್ರೆ, ಈಗ ಉದಯ ರಾಗ ಕೇಳಿದ್ರೆ ಈಗ ಮನುಷ್ಯನಿಗೆ ಆಗುವಂತ ಪರಿಣಾಮಗಳೇನು, ಸೂರ್ಯಾಸ್ತ ಸಮಯದಲ್ಲಿ ಕೊಳಲಿನ ನಿನಾದವನ್ನ ಕೇಳಿದ್ರೆ ಆಗುವಂತ ಪರಿಣಾಮಗಳೇನು? ಸರ್, ಈಗ ನೀವೇ ಹೇಳಿದ್ರಲ್ಲಾಗ್ಲೇ ಭಾವನೆಗಳು. ನಿಜ, ನಮ್ಮ ಭಾವನೆಗಳು ಹೇಗೆ ವ್ಯಕ್ತವಾಗ್ತದೋ ಹಾಗೆ ಆ ಕೊಳಲಿನಾದ ಇನ್ನೂ ಹೆಚ್ಚು ಅಟ್ರಾಕ್ಷನ್ ಆಗುತ್ತೆ. ಆಮೇಲೆ ಈ ಹೇಳಿದ್ನಲ್ಲ, ಸಮಯಕ್ಕೆ ತಕ್ಕಂತೆ ರಾಗಗಳು ಇರ್ತಾವಲ್ಲ, ಆ ಸಮಯದಲ್ಲಿ ನುಡಿಸುವಾಗ ಆ ಮನುಷ್ಯನಿಗೆ ಅದು ಬೇಗ ಅಟ್ರಾಕ್ಷನ್ ಆಗುತ್ತೆ. ಅಂದ್ರೆ ಬೇಗ ಅರ್ಥ ಆಗುತ್ತೆ. ಆ ಫೀಲಿಗೂ ಆ ಸಮಯಕ್ಕೂ ಆ ನಾದಕ್ಕೂ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಸೊ ಅವಾಗ ಆ ರಾಗದ ಆಳ, ಆಮೇಲೆ ಆ ಒಂದು ಫೀಲ್ ಮೇಲೆ ಭಾವನೆಗಳು ಇನ್ನೂ ಹೆಚ್ಚು ವ್ಯಕ್ತ. ಒಂದ್ ಯಾವ್ದೋ ಜಲಕ್ ನೀಡ್ಬೋದಾ ನಮ್ಮ ವೀಕ್ಷಕರ ಜೊತೆಗೆ? ನಿಮ್ಮ ಕೊಳಲಿನ ನಾದವನ್ನ ಹೊಮ್ಮಿಸ್ಬೋದಾ ಅಂತ? ಅವಶ್ಯವಾಗಿ ಸರ್, ಅವಶ್ಯವಾಗಿ. ಪ್ಲೀಸ್. ಈ ಬೆಳಗಿನ ರಾಗ ಅಂತ ಮಾತಾಡಿದ್ದಕ್ಕೆ ಅಹಿರ್ ಭೈರವ್ ಅಂತ ಒಂದು ರಾಗ ಬರುತ್ತೆ, ಅದೇ ರಾಗ ತೋರಿಸ್ಬಿಟ್ಟು. ಸರಿ. ಎಸ್ ಸರ್.
ಸಾಮಾನ್ಯವಾಗಿ ಯಾವುದೇ ಶಾಸ್ತ್ರೀಯ ಸಂಗೀತ ಸಭೆಗಳಲ್ಲಾಗಿದ್ರು ಕೂಡ ಕೊನೆಯಲ್ಲಿ ಒಂದು ಶ್ರೋತೃಗಳಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ವಿಶೇಷವಾಗಿ ಕೊಳಲಿಗೆ ಹೇಳಿ ಮಾಡಿಸಿರ್ತಕ್ಕಂತಹ ಒಂದು ರಾಗ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೊಂದು ಅಟ್ರಾಕ್ಷನ್ ಈ ಕೊಳಲಲ್ಲಿ ಬರುತ್ತೆ ಆ ರಾಗದಲ್ಲಿ, ಅಂದ್ರೆ ಪಹಾಡಿ ರಾಗ ಅಂತ ಕರಿತೀವಿ. ಸಾಮಾನ್ಯವಾಗಿ ಗುಡ್ಗಾಡ್ ಪ್ರದೇಶದಲ್ಲಿ ಗೊಲ್ಲಗಳು ದನ ಕಾಯರು ಈ ತರ ಮೇಯಿಸ್ಕೊಂಡು ಹೋಗ್ತಿರ್ತಾರಲ್ಲ, ಆ ಫೀಲ್ ಅನ್ನ ಕೊಡುವಂತಹ ಒಂದು ರಾಗದ ಛಾಯೆ ಇದರಲ್ಲಿ ಅಡಗಿದೆ. ಸೊ ಹಂಗಾಗ್ಬಿಟ್ಟು ಎಲ್ರು ಕಾಮನ್ ಆಗಿ ಈ ರಾಗವನ್ನ ಕೊನೆಯಲ್ಲಿ ಅಪೇಕ್ಷೆ ಪಡ್ತಾರೆ. ಆಮೇಲೆ ಯಾವುದೇ ಕೊಳವಾದಕರಾದ್ರೂ ಈ ರಾಗವನ್ನ ಸ್ವಲ್ಪ ನುಡಿಸ್ಲಿಕ್ಕೆ ಇಷ್ಟನೂ ಪಡ್ತಾರೆ. ನನಗೂ ಕೂಡ ಎಸ್ಪೆಷಲಿ ಈ ರಾಗ ಅಂದ್ರೆ ಒಂದು ಸ್ಪೆಷಲ್ ಅಟ್ರಾಕ್ಷನ್. ನಿಜ, ಪ್ಲೀಸ್ ಆಗ್ಬೋದು. ಈಗ ನಾಗರಾಜ್ ಶಾವಿ ಅವರು ಅನೇಕ ಫ್ಯೂಷನ್ ಗಳನ್ನ ನೀಡಿದ್ದಾರೆ. ಅವ್ರ ಫ್ಯೂಷನ್ ಗಳನ್ನ ನೀಡುವಾಗ ಅವರಿಂದ ಅಪೇಕ್ಷೆ ಪಡುವಂಥದ್ದು ಮತ್ತು ಎಲ್ಲರೂ ಸಹ ಖುಷಿ ಪಡುವಂತ ಒಂದು ಹಾಡು AR ರೆಹಮಾನ್ ಅವರ ಮ್ಯೂಸಿಕ್ ಅಡಿಯಲ್ಲಿ, ಜೊತೆಗೆ ಹರಿಹರನ್ ಅವರ ಹಾಡಿರುವಂತ ಹಾಡು ಬಾಂಬೆ ಚಿತ್ರದ, ಐ ಥಿಂಕ್ ತೂ ಹೀರೆ ಅನ್ನುವಂತ ಸಾಂಗ್ ಅದ್ಭುತವಾಗಿ ನುಡಿಸ್ತಾರೆ. ಅದನ್ನು ಸಹ ಕೇಳುವಂತಹ ಸುದೈವ ನಮ್ದಾಗ್ಲಿ ಅಂತ ನಾವು ಅಪೇಕ್ಷೆ ಪಡ್ತೀವಿ, ಎಲ್ಲ ನಮ್ಮ ವೀಕ್ಷಕರ ಪರವಾಗಿ. ಅವಶ್ಯವಾಗಿ ಪ್ಲೀಸ್ ಸರ್. ನಾಗರಾಜ್ ಶಾವಿ ಅವರ ಕಡೆಯಿಂದ ಕೊಳಲಿನ ನಿನಾದವನ್ನ ನಮ್ಮ ವೀಕ್ಷಕರಿಗೆ ಹೊಮ್ಮಿಸ್ತಾ ಇದ್ದಾರೆ ಮತ್ತು ಆ ನಿನಾದವನ್ನ ಉಣಬಡಿಸ್ತಾ ಇದ್ದಾರೆ. ಹಾಗಾಗಿ ಕನ್ನಡದ ಒಂದು ಕೆಲವು ಎವರ್ಗ್ರೀನ್ ಸಾಂಗ್ಸ್ ಗಳನ್ನ ನಮ್ಮ ವೀಕ್ಷಕರಿಗೆ ಕೋರಿಕೆ ಮೇರೆಗೆ ಕೇಳಿಸ್ಬೋದಾ ಅಂತ. ಅವಶ್ಯವಾಗಿ ಸರ್, ಪ್ಲೀಸ್. ರವಿಚಂದ್ರನ್ ಅವರ ಅಭಿನಯದ ಒಂದು ಸಾಂಗ್ ಯಾವತ್ತಿಗೂ ಎಲ್ಲೋದ್ರು ಕೂಡ ಚೀರಾಡ್ಬಿಟ್ಟು ಕೇಳ್ತಾರೆ, ಅಷ್ಟೊಂದು ಕ್ರೇಜ್ ಇದೆ. ಪ್ರೇಮ ಒಂದಾನೊಂದು ಕಾಲದಲ್ಲಿ. ಇದೇ ರೀತಿ ಇದೇ ರಾಗದಲ್ಲಿ ಸಾವಿರಾರು ಗೀತೆಗಳು ಬಂದ್ಬಿಟ್ಟಿದೆ. ಇನ್ನು ರಾಜ್ಕುಮಾರ್ ಅವ್ರದ್ದು ಹಾಗೆ ಅಂಬರೀಷ್ ಅವ್ರದ್ದು
ಒಟ್ಟಿಗೆ ಮಾಡ್ತಾ ಹೋದ್ರೆ ಸಾವಿರಾರು ಗೀತೆಗಳು ಹುಡ್ತವೆ ಸರ್. ನಿಜ, ನಿಜ, ಒಂದೊಂದು ರಾಗದಲ್ಲಿ ಅದ್ಭುತ, ಅದ್ಭುತ ಹಾಡುಗಳನ್ನ ರಚನೆ ಮಾಡಿದ್ದಾರೆ ನಮ್ಮ ಸಂಗೀತ ಇಲ್ಲ ನಿರ್ದೇಶಕರು. ನಿಮ್ಮ ಒಂದು ಕೊಳಲಿನ ನಿನಾದ ಕೇಳ್ತಾ ಇದೀವಲ್ಲ, ಒಳ್ಳೊಳ್ಳೆ ಫ್ಯೂಷನ್ಗಳು ಸಾಕಷ್ಟು ಜನರಿಗೆ ರಂಜಿಸ್ತಾ ಇದ್ದಾರೆ. ನಾಗರಾಜ್ ಶಾವಿ ಅವರ ಒಂದು ವೈಯಕ್ತಿಕ ಜೀವನ ಮತ್ತು ಕಲಾವಿದನ ಜೀವನ ಎರಡನ್ನೂ ಸಹ ಹೋಲಿಕೆ ಮಾಡಿ ನೋಡೋದಾದ್ರೆ ಹೆಂಗೆ ಸ್ವಾರಸ್ಯವಾಗಿದೆನಾ? ಸರ್, ನಾವು ಮೂಲವಾಗಿ ನಮ್ಮ ಮನೆಯಲ್ಲಿ ನೇಕಾರಿಕೆ ಮಾಡಿದವರು. ಓಕೆ. ಮೊದಲೆಲ್ಲ ಸೀರೆ ತಯಾರಿಕೆ, ಅದರ ಹಿಂದೆ ಬರ್ತಕ್ಕಂಥ ಎಲ್ಲ ಕರಕುಶಲ ಕೆಲಸಗಳನ್ನು ನಾನು A to Z ನಾ ಮಾಡಿದ್ದೀನಿ. ಆ ಲೈಫ್ಗೂ ಈ ಲೈಫ್ಗೂ ತುಂಬಾ ವ್ಯತ್ಯಾಸ ಇದೆ. ಒಂದು ಮೂಲೆ ಗುಂಪಲ್ಲಿ ಕೂತ್ಕೊಂಡು ಆರಾಮಾಗಿ ಒಂದು ಮನೇಲಿ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಒಂದೇನೋ ಬಿಸ್ನೆಸ್ ಮನ್ ಆಗಿರ್ತಿದ್ದೆ ಅಷ್ಟೇ. ಈ ಕೊಳಲು ಅಂತ ಬಂದಾಗ ಒಂದು ಸಾವಿರಾರು ಜನದ ಮಧ್ಯದಲ್ಲಿ ಬಂದು ಈ ತರ ಒಂದು ಜೀವನ ನಡೆಸೋದಿದೆಯಲ್ಲ, ಇದು ತುಂಬಾ ಖುಷಿಯ ವಿಚಾರ. ಅದು ಯಾವ ಪೂರ್ವಜನ ಪುಣ್ಯನೋ ಏನೋ ಗೊತ್ತಿಲ್ಲ, ಈ ಕೊಳಲು ನನ್ನ ಕೈ ಹಿಡಿದಿದೆ. ಟೈಮ್ ಪಾಸೇ ಅಂತ ಕೊಳಲು ಸ್ಟಾರ್ಟ್ ಮಾಡಿದವನು ನಾನು. ಆ ಟೈಮ್ ಪಾಸೇ ನನ್ನ ಜೀವನವಾಗಿ ಪರಿವರ್ತನೆ ಆಗಿದೆ. ಇದೇ ನನ್ನ ಬದುಕಿನ ದೊಡ್ಡ ಸ್ವಾರಸ್ಯ ಅನ್ಕೋಬಹುದು. ನಾನು ಅನ್ಕೊಂಡಿರ್ಲಿಲ್ಲ ನಾನು ಕೊಳಲು ವಾದಕ ಆಗ್ತೀನಿ, ನಾನು ಮುಂದೊಂದು ದಿನ ನಾನು ಕೊಳಲಲ್ಲೇ ನಾನು ನನ್ನ ಜೀವನವನ್ನ ಕಟ್ಕೋತೀನಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನನ್ನ ಒಪ್ಪಿದ್ದದ್ದು ಬಟ್ ಸಂಗೀತವನ್ನು ಕಲಿಬೇಕಷ್ಟೇ. ಮುಂದಿನ ಏನಾದ್ರೂ ಮಾಡ್ಬೇಕು ಅಂತ ಒಂದು ತಲೆಯಲ್ಲಿದೆ. ಎಷ್ಟು ಸಾಧ್ಯ ಆಗುತ್ತೋ ಒಟ್ಟು ಸಂಗೀತದಲ್ಲಿ ಒಂದು ಹೊಸತನವನ್ನ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾಗರಾಜ್ ಶಾವಿ ಅವರು ಕರ್ನಾಟಕ ಸರ್ಕಾರದ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರು ಇದ್ರು. ಇದು ಅವಾಗಿನ ಹೆಂಗೆ ಆ ಒಂದು ಗೌರವದ ಸ್ಥಾನ ಸಹ ನೀವು ಅಲಂಕರಿಸ್ಕೊಂಡಾಗ ಹೆಂಗಿತ್ತು? ಸರಿ, ಏನಂತ ಒಂದು ಜವಾಬ್ದಾರಿಯುತ ಸ್ಥಾನ ಅದು ಫಯಾಜ್ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಕಮಿಟಿ ಇದ್ದದ್ದು. ಅದ್ರ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ಗಳನ್ನು ಕೊಟ್ಟಿದ್ವಿ. ಅದರಿಂದಾನೇ ಎಷ್ಟೋ ಜನ ವಾದ್ಯಗಳನ್ನು ಕೂಡ ಖರೀದಿ ಮಾಡಿದ್ದಾರೆ. ಹಾಗೆ ಒಂದಿಷ್ಟು ಶಿಬಿರಗಳನ್ನ, ಒಂದಿಷ್ಟು ಸಂಗೀತ ಕಾರ್ಯಕ್ರಮಗಳನ್ನ ಹುಡ್ಕೊಂಬಂತ ಅವಕಾಶ ನಾಗರಾಜ್ ಸರ್. ಅದು ಆಕ್ಚುಲಿ ನಾವು ನಮ್ಮ ಮಾರುತಿ ಬಿನ್ನಾಳ್ ಸರ್ ಅಂತ ಹೇಳಿದ್ವಲ್ಲ ತಮ್ಮಿಷ್ಟು, ಅವರು ನಾವು ಕೂತ್ಕೊಂಡು ಮಾತಾಡ್ತಾ ಇಲ್ಲಿ ಒಂದು ಅವಕಾಶಗಳಾಗ್ತದೆ, ಒಂದು ಮಾಡೋಣ, ಒಂದು ಪ್ರಯತ್ನ ಮಾಡೋಣ ಅಂತ ಉಮಾಶ್ರೀ ಮೇಡಮ್ ಅವ್ರಿಗೂ ಭೇಟಿಯಾಗಿದ್ದು. ಆಕ್ಚುಲಿ ಅವ್ರನ್ನ ಮಾಡೋಣ ಅಂತ ನಾನು, ಇಲ್ಲ ನೀನು ಹಾಕು ನಾನು ಹಾಕ್ತೀನಿ, ಇಬ್ಬರಿಗೂ ಅಪ್ಲಿಕೇಶನ್ ಕೊಡೋಣ, ಯಾರ್ದಾಗತ್ತೋ ಆಗ್ಲಿ ಅಂತ ಅವ್ರು ಒತ್ತಾಯ ಮಾಡ್ಬಿಟ್ಟು ನಾನು ಕೊಡಿಸಿದ್ದು. ಅದು ಏನೋ ಉಮಾಶ್ರೀ ಮೇಡಮ್ ಅವರು ಮನ್ಸು ಮಾಡ್ಬಿಟ್ಟು ನನ್ನ ಕಡೆ ತೋರಿಸ್ಬಿಟ್ಟು ನನ್ನ ಹೆಸರನ್ನ ಸೂಚನೆ ಮಾಡಿದ್ರು. ಸೊ ಹಂಗಾಗಿ ಬಂದದ್ದು ಅಷ್ಟೇ. ಸೂಪರ್. ಅದು ಅದ್ರ ಮೂಲಕನೂ ಒಂದಿಷ್ಟು ನಮ್ಮ ಕಾರ್ಯಕ್ರಮಗಳು ಒಂದಿಷ್ಟು ಹೆಚ್ಚು ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡೋಕೆ ಒಂದು ಅವಕಾಶ, ಕಲಾವಿದರಿಗೆ ಒಂದು ನಿಮ್ಮಿಂದ ಸೇವೆ ಮಾಡ್ಲಿಕ್ಕೆ ಒಂದು ಅನುಕೂಲ. ಎಸ್, ಕರೆಕ್ಟ್. ನೋಡಿದ್ರಲ್ವ ವೀಕ್ಷಕರೇ, ಒಬ್ಬ ಕಲಾವಿದನ ಬದುಕು ಹೇಗಿರುತ್ತೆ ಅಂತ. ಮಾತು ಕಮ್ಮಿ, ಕೆಲಸ ಜಾಸ್ತಿ ನಮ್ಮ ನಾಗರಾಜ್ ಶಾವಿ ಅವರು. ಇವತ್ತೇ ನಮ್ಮೊಟ್ಟಿಗೆ ಇಷ್ಟೊಂದು ಮಾತುಕತೆಯನ್ನ ಒಂದು ಸರಾಗವಾಗಿ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದು ನಾಗರಾಜ್ ಶಾವಿ ಅವರು. ಇಷ್ಟು ದಿವಸದಲ್ಲಿ ನಾನು ಇಷ್ಟು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗಿದೆ ಇವತ್ತು. ಅಲ್ಲ, ನಾವು ಅದಕ್ಕೆ ಧನ್ಯವಾದಗಳು ಹೇಳಲೇಬೇಕು ನಿಮ್ಗೆ. ಇಲ್ಲ, ನಾನ್ ನಿಮಗೆ ಧನ್ಯವಾದಗಳು ಹೇಳ್ಬೇಕು ಸರ್. ಯಾಕಂದ್ರೆ ಇಂಥ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಹಾಗೂ ನ್ಯೂಸ್ ಟ್ಯಾಗ್ ಕನ್ನಡ ಚಾನಲ್ ಅವ್ರಿಗೂ ಕೂಡ ಪೂರಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇಲ್ಲ, ನಿಮ್ಮಂತ ಕಲಾವಿದರನ್ನ ತೋರಿಸುವಂತ ಪ್ರಯತ್ನ ಯಾವಾಗ್ಲೂ ಸಹ ನಮ್ಮೊಟ್ಟಿಗೆ ನ್ಯೂಸ್ ಟ್ಯಾಗ್ ಕನ್ನಡ ನಿಮ್ಮೊಟ್ಟಿಗೆ ಇರುತ್ತೆ. ಜೊತೆಗೆ ಇದ್ದ ಅನೇಕ ಕಲಾವಿದರುಗಳನ್ನ ಪರಿಚಯಿಸುವಂಥದ್ದು ಮತ್ತು ಅವರ ವ್ಯಕ್ತಿ ಚಿತ್ರಣವನ್ನು ಮತ್ತು ಕಲಾ ಸಾಧನೆಗಳನ್ನ ನಿಮ್ಮೊಟ್ಟಿಗೆ ಹೇಳ್ಕೊಡುವಂತ ಪ್ರಯತ್ನ, ಇದುವೇ ಈ ವಿಶೇಷ ಕಾರ್ಯಕ್ರಮದ ಧ್ಯೇಯವಾಗಿತ್ತು. ಜೊತೆಗೆ ವಿಶೇಷವಾಗಿ ಕೊಳಲಿನ ನಿನಾದವನ್ನ ನಮ್ಮ ಪ್ರೇಕ್ಷಕರೊಟ್ಟಿಗೆ ಹೊಮ್ಮಿಸಿದ್ದಕ್ಕೆ ಮತ್ತೊಮ್ಮೆ ತಮಗೆ ಅನಂತ ಧನ್ಯವಾದಗಳು ನಾಗರಾಜ್ ಶಾವಿ ಅವರಿಗೆ. ಮತ್ತೊಮ್ಮೆ ನ್ಯೂಸ್ ಟ್ಯಾಗ್ ಕನ್ನಡವನ್ನ ತಪ್ಪದೆ ಮರೆಯದಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅತಿ ಹೆಚ್ಚು ಶೇರ್ ಮಾಡುವ ಮುಖೇನ 10 ಸಾಧಕರುಗಳನ್ನ ಒಂದು ವ್ಯಕ್ತಿ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನಕ್ಕೆ ನ್ಯೂಸ್ ಟ್ಯಾಗ್ ಕನ್ನಡ ಅಣಿಯಾಗಿರುವಂತ. ನಮಸ್ಕಾರ, ಥ್ಯಾಂಕ್ ಯು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.